ಹಾಯ್ ಫ್ರೆಂಡ್ಸ್, ನಾನಿಲ್ಲಿ ಚಪಾತಿ ಮಾಡ್ತಾ ಇದ್ದೀನಿ. ಇದು 5 ಕೆ ಜಿ ಗೋಧಿ ಹಿಟ್ಟು ಪಾಕೆಟ್, ನಾವು ಪಾಕೆಟೇ ಯೂಸ್ ಮಾಡೋದು. ಇದು ತುಳಸಿ ಗೋಲ್ಡ್ ಫೋರ್ಟಿಫೈಡ್ ಚಕ್ಕಿ ಆಟ. ಇದು 5 ಕೆ ಜಿ ಇದೆ. ಇದು ನಾನು ಇದರಲ್ಲಿ ಸ್ವಲ್ಪ ತೊಗೊಂಡು ಚಪಾತಿ ಮಾಡಿದ್ದೀನಿ. ಈಗ ಡಬ್ಬಿಯಲ್ಲಿ ಹಾಕಿಡ್ತಾ ಇದ್ದೀನಿ. ಈಗ ಹಿಟ್ಟು ಚಾಣಿಸ್ಕೊಳ್ತಾ ಇದ್ದೀನಿ. ಮೊದಲು ಸ್ವಲ್ಪ ತೊಗೊಂಡು ಚಪಾತಿ ಮಾಡಿದ್ದೆ ನಾನು. ಈಗ ಇವತ್ತು ಮಾಡ್ತಾ ಇದ್ದೀನಿ ಇದು. ಮತ್ತೆ ಹಿಟ್ಟು ಮಾತ್ರ ಸಖತ್ತಾಗಿದೆ. ನಾನು ಇದು ಲಟ್ಟಿಸ್ಕೋಕೆ ಹಿಟ್ಟು ತೆಗೆದಿಟ್ಕೊಳ್ತಾ ಇದ್ದೀನಿ. ಸಾಲ್ಟ್ ಹಾಕ್ತಾ ಇದ್ದೀನಿ, ಮಿಕ್ಸ್ ಮಾಡ್ತಾ ಇದ್ದೀನಿ. ಈಗ ನೀರು ಹಾಕಿ ಕಲಿಸ್ತಾ ಇದ್ದೀನಿ ಅದನ್ನ. ಈಗ ಆಯ್ತು. ಇದು ಮತ್ತು ಭಾಳ ಗಟ್ಟಿನೂ ಅಲ್ಲ, ಭಾಳ ತೆಳ್ಳಗೂ ಅಲ್ಲ, ಮೀಡಿಯಮ್ ಆಗಿ ಸ್ವಲ್ಪ ಸಾಫ್ಟಾಗಿ ಕಲಿಸಿದೆ. ಈಗ ಆಯಿಲ್ ಹಾಕ್ತಾ ಇದ್ದೀನಿ. ಅಡುಗೆ ಎಣ್ಣೆ ಇದೆ, ಹಾಕಿ ನೆನೆಯಲ್ಲಿ ಬಿಡ್ತಾ ಇದ್ದೀನಿ. ಈಗ ನೆನೀತಿದ್ದು ಒಂದು 15 ನಿಮಿಷ ಇಟ್ಟಿದ್ದೆ ನೆನೆಯೋದಕ್ಕೆ. ಹಿಟ್ಟು ನೆಂದೈತಿದೆ. ಈಗ ನಾನು ಉಳ್ಳೆ ಮಾಡಿ ಲಟ್ಟಿಸ್ತಾ ಇದ್ದೀನಿ. ನೀವು 3 ಮುಳಿ ಮಾಡ್ತಾ ಇದ್ದೀನಿ ನಾನು. ಸ್ವಲ್ಪ ಎಣ್ಣೆ ಹಾಕಿ ಹಿಟ್ಟು ಹಾಕಿ ಮತ್ತೆ ಮಡಚಿ ಎಣ್ಣೆ ಹಾಕಿ ಹಿಟ್ಟು ಹಾಕಿ ಲಟ್ಟಿಸ್ತಾ ಇದ್ದೀನಿ. ಈಗ ಇದು ಗೋಧಿ ಹಿಟ್ಟು ಮಾತ್ರ ತುಂಬ ಚೆನ್ನಾಗಿತ್ತು. ಮತ್ತು ಎಣ್ಣೆ ಹಿಟ್ಟು ಹಾಕಿ ಮಡಚಿ ಮತ್ತು ಎಣ್ಣೆ ಹಿಟ್ಟು ಹಾಕಿ ಲಟ್ಟಿಸ್ತಾ ಇದ್ದೀನಿ. ಈ ತವಾ ಕಾದಿದೆ. ಈಗ ಎಣ್ಣೆ ಹಾಕಿ ಬೇಯಿಸ್ತಾ ಇದ್ದೀನಿ. ಮೇಲೇನೂ ಎಣ್ಣೆ ಹಾಕಿದೆ. ಒಂದು ಸೈಡ್ ಬೇಯ್ತಾ ಇದೆ. ಈಗ ತಿರುವಿ ಹಾಕಿದ್ದೀನಿ. ಈ ದಂಡೆ ಪ್ರೆಸ್ ಮಾಡೋದ್ರಿಂದ ಸರಿಯಾಗಿ ಬೇಯುತ್ತೆ. ಹಿಟ್ಟು ಚಪಾತಿ ಹೇಗೆ ಸಾಫ್ಟ್ ಆಗ್ತಾ ಇದೆ ನೋಡಿ. ತುಂಬ ಚೆನ್ನಾಗಿದೆ ಹಿಟ್ಟು. ಚಪಾತಿ ಹೇಗೆ ಸಾಫ್ಟಾಗಿ ಬಂದಿದೆ ನೋಡಿ. ತುಳಸಿ ಗೋಲ್ಡ್ ಫೋರ್ಟಿಫೈಡ್ ಚಕ್ಕಿ ಆಟ ಹಿಟ್ಟು ತುಂಬ ಸಖತ್ತಾಗಿತ್ತು. ಚಪಾತಿ ಮಾತ್ರ ತುಂಬ ಸಾಫ್ಟಾಗಿದ್ದು, ತುಂಬ ಟೇಸ್ಟಿಯಾಗಿದ್ದು. ನಾನಿಲ್ಲಿ ಚಪಾತಿ ಜೊತೆ ಮಡಿಕೆ ಕಾಳು ಪಲ್ಯ ಮಾಡಿದ್ದೀನಿ. ಊಟ ಮಾಡೋಣ ಬನ್ನಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.